शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅಯ್ಯೋ ಇಲ್ಲ, ಇದೇನಿದು? ದೊಡ್ಡ ದೊಡ್ಡ ಬಂಡೆಗಳು ಸ್ಪೀಡ್ ಆಗಿ ವೇದಾ ಸಿಟಿ ಹತ್ರ ಬೀಳ್ತಿದ್ದೇವೆ. ನಂಗನ್ಸುತ್ತೆ ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಅಂತ. ಬೇಗ ನಡೀರಿ, ಎಲ್ಲಾರ್ಗೂ ಇದನ್ನ ತಿಳಿಸ್ಬೇಕು. ಲಡ್ಡು ಸಿಂಗ್ ಸರ್, ಅಲ್ಲಿ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಬಂಡೆಗಳು ವೇದಾ ಸಿಟಿ ಹತ್ರ ಬರ್ತಾ ಇದೆ. ಬೇಗ ಸಿಟಿಲಿ ಎಲ್ಲಾರ್ಗೂ ಅಲರ್ಟ್ ಮಾಡ್ಬಿಡಿ ನೀವು. ಏನು ಕಲ್ಲ? ಎಲ್ಲಿಂದ ಬಂತು? ಹೇಗ್ ಬಂತು? ಅಯ್ಯೋ ದೇವ್ರೇ, ಆ ಮಗು ಯಾರ್ದು? ಯಾರಾದ್ರೂ ಕಾಪಾಡಿ ಅದನ್ನ. ಥ್ಯಾಂಕ್ಸ್ ಶಿವ, ತುಂಬಾನೇ ಧನ್ಯವಾದ. ಶಿವ, ಇದುವರೆಗೂ ವೇದಾ ಸಿಟಿನಲ್ಲಿ ಈ ತರದ್ ಲ್ಯಾಂಡ್ ಸ್ಲೈಡ್ ಆಗೇ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇವಾಗ ಹೇಗೆ? ರೇವಾ, ನ್ಯಾಚುರಲ್ ಕೆಲಾಮಿಟೀಸ್ ಹೇಳ್ಬಿಟ್ಟು ಬರೋದಿಲ್ಲ. ಪರ್ವತಗಳ ರಾಜನಿಗೆ ತುಂಬಾ ಬೇಜಾರಾಗಿದೆ. ನಾನು ಸ್ವಯಂ ಪರ್ವತಗಳ ರಾಜನ ಹತ್ರ ಮಾತಾಡಿದ್ದೀನಿ. ಅವರೇ ನನಗೆ ಹೇಳಿದ್ದಾರೆ. ಹೌದಾ? ಪರ್ವತದ ರಾಜನ? ಅವನ್ ಯಾರು? ಎಲ್ಲಿರ್ತಾನವನು? ಅದಕ್ಕಿಂತ ಮೊದಲು ಹೇಳು, ನೀನ್ ಯಾರು ಅಂತ. ಮಗು, ಒಟ್ಟಿಗೆ ಇಷ್ಟೊಂದು ಪ್ರಶ್ನೆಗಳು, ಸ್ವಲ್ಪ ಉಸಿರಾಡು. ನಾನು ಪರ್ವತಗಳ ಬಾಬಾ. ನಾನು ಪರ್ವತಗಳಲ್ಲೇ ತುಂಬಾ ವರ್ಷಗಳಿಂದ ವಾಸಿಸ್ತಾ ಇದ್ದೀನಿ. ಇಷ್ಟು ವರ್ಷಗಳು ಪರ್ವತಗಳ ಮಧ್ಯೆ ಇದ್ದು ನಾನು ಅವರ ಭಾಷೆಯನ್ನ ಅರ್ಥ ಮಾಡ್ಕೋಬಲ್ಲೆ. ಪರ್ವತಗಳ ರಾಜ ಬಯಸ್ತಾ ಇದ್ದಾರೆ, ನೀವೆಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಟಿನ ಬಿಟ್ಟು ಹೊರಟೋಗಿ, ಇಲ್ಲ ಅಂದ್ರೆ ಅವರು ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಆದ್ರೆ ನಾವೆಲ್ಲ ಅವ್ರಿಗೆ ಏನ್ ಮಾಡಿದೀವಿ? ಅವ್ರ ಪ್ರಕಾರ ನೀವೆಲ್ಲ ಪರ್ವತಗಳ ಸೌಂದರ್ಯನ ಹಾಳು ಮಾಡ್ತಾ ಇದ್ದೀರಾ. ಪರ್ವತದ ರಾಜ, ಬೆಟ್ಟದ ಬಾಬಾ, ಕತೆ ಚೆನ್ನಾಗಿದೆ. ನನಗನ್ಸುತ್ತೆ ಮಗು, ನಿಮಗೆ ನನ್ನ ಮಾತು ಮೇಲೆ ವಿಶ್ವಾಸ ಇಲ್ಲ ಅಂತ. ಸರಿ, ಹಾಗಿದ್ರೆ ಎಲ್ಲ ನಿಮ್ಮಿಷ್ಟದಾಗೆ ಆಗ್ಲಿ. ಈಗ ನನಗೆ ಪರ್ವತಗಳ ರಾಜ ಹೇಳ್ತಿದ್ದಾರೆ, ನೀವೆಲ್ಲ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ರಾತ್ರಿ ಮತ್ತೆ ಎಲ್ಲ ನಾಶ ಆಗತ್ತೆ. ನಾನು ಹೊರಡ್ತೀನಿ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।